ಏನೋ ವೀರ, ನಿನ್ನೆ ಸ್ಕೂಲಿಗೆ ಬಂದಿದ್ದಿಲ್ಲ, ಯಾತಕ್ಕೋ? ಮನೇಲಿ ಸ್ವಲ್ಪ ಕೆಲಸ ಇತ್ತು ಕಣೋ, ಅದಕ್ಕೆ ಬರಕ್ ಆಗ್ಲಿಲ್ಲ. ಸರಿ, ನಿನ್ನೆ ಮಾಡಿರೋ ಪಾಠನ ಓದ್ಕೊಂಡ್ ಬಂದಿದೀಯಾ? ಯಾವ ಪಾಠಪ್ಪ? ನನಗೆ ಗೊತ್ತೇ ಇಲ್ಲ. ಸ್ವಲ್ಪ ಓದಿ ಹೇಳು, ನನಗೂ ತಿಳ್ಕೊಳ್ತೀನಿ. ಸರಿ, ಓದ್ತೀನಿ, ಕೇಳಿಸ್ಕೊ. ರಾಮಕೃಷ್ಣನ ಬೆಕ್ಕು ಪಾಠದ ಹೆಸರು. ಒಮ್ಮೆ ಶ್ರೀಕೃಷ್ಣ ದೇವರಾಯ 10 ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅದನ್ನು ಸಾಕಲು ಅನುಕೂಲವಾಗುವಂತೆ ಒಂದೊಂದು ಹಸುವನ್ನು ಕೊಟ್ಟ. ಮಹಾಪ್ರಭು, ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದು ತೆನಾಲಿ ರಾಮಕೃಷ್ಣ ಕೇಳಿದ. ಅರಸ ಅವನಿಗೂ ಒಂದು ಮರಿ ಮತ್ತು ಹಸುವನ್ನು ಕೊಟ್ಟು, ನಿಮ್ಮಲ್ಲಿ ಬೆಕ್ಕನ್ನು ಯಾರು ಚೆನ್ನಾಗಿ ಬೆಳೆಸುತ್ತಾರೋ ಅವರಿಗೆ ಬಹುಮಾನ ಕೊಡುತ್ತೇನೆ ಎಂದ. 3 ತಿಂಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ಕರೆತಂದರು. ಬೆಕ್ಕುಗಳಿಗೆಂದು ರಾಣಿವಾಸದಲ್ಲಿ ಒಂದೊಂದು ಬಟ್ಟಲು ಹಾಲನ್ನಿಟ್ಟರು. ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದಾಗ ರಾಮಕೃಷ್ಣನ ಬೆಕ್ಕು ಮಾತ್ರ ಸಿರ್ರೆಂದು ಮುಖ ತಿರುಗಿಸಿತು. ಅದನ್ನು ಕಂಡ ಅರಸ ಕೇಳಿದ, ರಾಮಕೃಷ್ಣ, ನಿನ್ನ ಬೆಕ್ಕೇಕೆ ಹಾಲು ಕುಡಿಯುತ್ತಿಲ್ಲ ಎಂದು ಕೇಳಿದ. ಮಹಾಪ್ರಭು, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯುವಂತಹ ದುರಭ್ಯಾಸವಿದೆ. ನನ್ನ ಬೆಕ್ಕು ಹಾಗೆ ಮಾಡಬಾರದೆಂದು ಮೊದಲ ದಿನವೇ ಬಿಸಿ ಹಾಲನ್ನು ಕೊಟ್ಟೆ. ಕುಡಿದಾಗ ಅದರ ಮೀಸೆ ಸುಟ್ಟಿತ್ತು. ಮತ್ತೆ ಪ್ರತಿದಿನವೂ ಹಾಗೆ ಮಾಡಿದೆ. ಈಗ ಬೆಕ್ಕು ಹಾಲನ್ನೇ ಕುಡಿಯೋದೇ ಇಲ್ಲ ಎಂದ ರಾಮಕೃಷ್ಣ. ಆದರೆ ನಿನ್ನ ಬೆಕ್ಕು ಬೇರೆಲ್ಲ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ, ಅದು ಹೇಗೆ ಎಂದು ಪ್ರಶ್ನಿಸಿದ ಶ್ರೀಕೃಷ್ಣ ದೇವರಾಯ. ಮಹಾಸ್ವಾಮಿ, ಪ್ರಾಣಿಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸುವುದಿಲ್ಲ. ಹಾಲಿಲ್ಲದಿದ್ದರೇನಂತೆ, ನನ್ನ ಬೆಕ್ಕು ಪ್ರತಿದಿನವೂ ಬೇಕಾದಷ್ಟು ಇಲಿ ಮತ್ತು ಪಾರಿವಾಳವನ್ನು ತಿನ್ನುತ್ತಿತ್ತು. ಅದಕ್ಕೆ ಅದು ದಪ್ಪವಾಗಿದೆ ಎಂದು ರಾಮಕೃಷ್ಣ ಶ್ರೀಕೃಷ್ಣ ದೇವರಾಯರಿಗೆ ಹೇಳಿದ. ರಾಜ ಸುಪ್ರೀತನಾಗಿ, ಈ ಬೆಕ್ಕು ನಮ್ಮಲ್ಲೇ ಇರಲಿ ಎಂದ. ಬೆಕ್ಕಿನ ಹಿಂದೆ ಬಂದ ಹಸು ಎಂದು ರಾಮಕೃಷ್ಣ ಕೇಳಿದ. ಅದು ಗೋದಾನದ ಹಸು, ನಿನ್ನಲ್ಲೇ ಇರಲಿ ಎಂದು ನಕ್ಕು ನುಡಿದ ಅರಸ. ಈ ಪಾಠದ ಸಾರಾಂಶ ತಿಳಿಯುತ್ತೇನೋ? ತಿಳಿಯಿತು ಕಲ್ವೀರ. ಯಾವುದೇ ಪ್ರಾಣಿ ತಮ್ಮ ಆಹಾರಕ್ಕೆ ಬೇರೊಬ್ಬರ ಮೇಲೆ ಅವಲಂಬಿಸಬಾರದು. ನಮ್ಮ ಆಹಾರವನ್ನು ನಾವೇ ಸಂಪಾದಿಸಬೇಕು ಎನ್ನುವುದು ಈ ಪಾಠದ ಅರ್ಥ. ಅಂದರೆ ಬದುಕಿನಲ್ಲೂ ಕೂಡ ಬೇರೆಯವರನ್ನು ನಂಬಿ ಬದುಕುವ ಅವಶ್ಯಕತೆ ಇಲ್ಲ. ನಮ್ಮ ಬದುಕನ್ನು ನಾವೇ ನೋಡಿಕೊಳ್ಳಬೇಕೆನ್ನುವುದು ಈ ಪಾಠದ ಸಾರಾಂಶ ಕಣೋ. ಸರಿಯಾಗಿ ಹೇಳಿದೆ, ಖಂಡಿತ ಅದೇ. ಸರಿ, ಮನೆಗೆ ಹೋಗೋಣ ಬಾ.